ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ, ನನ್ನ ಪ್ರಶ್ನೆ ಬಂದು ಜಪನೆ ಯಾಕೆ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಜಪನೆ ಯಾಕೆ ಮಾಡ್ಬೇಕು, ಮತ್ತೆ ಜಪದಲ್ಲಿ 108 ಮಣಿ ಯಾಕಿದೆ, 108 ಮಣಿ ಜಪನೆ ಯಾಕೆ ಮಾಡ್ಬೇಕು ನಾವು? ಏನ್ ಮಾಡೋದು? ಸೃಷ್ಟಿಕರ್ತನಾದ ಕೃಷ್ಣನೇ ಕೊಟ್ಟಿರುವಂತ ನಿಯಮ. ಯಾಕೆ ಅಂತ ನಾನೇನ್ ಹೇಳೋದು? ನೀವು ಅದಕ್ಕೆ ಚೆನ್ನಾಗಿ ಜಪ ಮಾಡಿ ಕೃಷ್ಣ ಹತ್ರ ಹೋಗಿ ಕೇಳ್ಬೇಕು, ಯಾಕಪ್ಪ ಜಪನೇ ಯಾಕೆ ಕೊಟ್ಟೆ ನೀನು ಅಂತ ಕೇಳ್ಬೇಕಂತ. ಅಷ್ಟೇ ನಾನ್ ಹೇಳಕ್ಕಾಗೋದು. ನನಗೇನ್ ಗೊತ್ತು? ಶಾಸ್ತ್ರಗಳು, ಗುರುಗಳು ಎಲ್ಲ ಏನ್ ಹೇಳುತ್ತೆ ನಾನು ಅದನ್ನ ಮಾತ್ರ ತಾನೇ ಹೇಳಕ್ಕಾಗುತ್ತೆ. ಕರೆಕ್ಟ್. ಸೊ ಜಪದ ಒಂದೇ, ನೀವ್ ಯಾವುದೇ ಯುಗದಲ್ಲಾಗಿರ್ಬೋದು. ಧ್ಯಾನ ಅಂತೀವಿ, ಧ್ಯಾನ ಅಂದ್ರೂ ಭಗವಂತನ ನಾಮ. ಯಜ್ಞ ಅಂತೀವಿ, ಯಜ್ಞ ಅಂದ್ರೂ ಭಗವಂತನ ನಾಮನೇ. ಅಲ್ಲಿ ಹೋಮದಲ್ಲಿ ಹಾಕೋ ಸ್ವಾಹ ಅಂತ ಹಾಕೋಳು ಭಗವಂತನ ನಾಮನೇ. ಸೊ ಎಲ್ಲವೂ ಕೊನೆಯದಾಗಿ ಕೃಷ್ಣ ಅರ್ಪಣ ಮಸ್ತು. ವಿಗ್ರಹಾರಾಧನೆ ಮಾಡುವಾಗ್ಲೂ ಭಗವಂತನ ನಾಮ, ಅಷ್ಟೋತ್ತರಗಳು, ಸಹಸ್ರನಾಮಗಳು, ಲಕ್ಷಾಕ್ಷರಗಳು ಎಲ್ಲವೂ ಭಗವಂತನ ನಾಮನೇ. ಇನ್ನು ಕಲಿಯುಗದಲ್ಲೂ ಅಷ್ಟೇ ಹರಿಯನ ನಾಮ, ಹರಿಯನ ನಾಮ ಇವೆ ಕೇವಲ ಅಷ್ಟೇ. ಸೊ ಭಗವಂತನ ನಾಮನೇ. ಸೊ ಯಾಕೆ ನಮ್ಮ ಎಲ್ಲ ಆಚಾರ, ಪುರಂದರದಾಸರು ಏನ್ ಹೇಳ್ತಾರೆ? ಭಗವಂತನ ನಾಮ ಹೇಳಬಾರ್ದು. ಸೊ ದಾರಿಯಲ್ಲಿ ನಡೆಯುವಾಗ ಕೃಷ್ಣ ಎನ್ನಬಾರದೆ, ಮಗುವನ್ನು ಲಾಲಿಸುವಾಗ ಕೃಷ್ಣ ಎನ್ನಬಾರದೆ. ಹೌದಾ? ಎಲ್ಲ ಆಚಾರ್ಯರು, ನೀವು ಯಾವುದೇ ಆಚಾರ್ಯ ತಗೊಳ್ಳಿ, ಹೇಳೋ ವಿಧಾನಗಳು ಬದಲಾವಣೆ ಆಗುತ್ತೆ ಅಲ್ಲ, ಬಟ್ ಸಂದೇಶ ಮಾತ್ರ ಒಂದೇ, ಭಗವಂತನ ನಾಮ ಜಪ. ಕ್ಲಿಯರ್ ಕ್ಲಿಯರ್ ಆಯ್ತು. ಇವಾಗ 108 ಯಾಕೆ? ಸೊ ಅದು ಭಗವಂತನ ಸಂಖ್ಯೆ. ಸೊ 10ನೇ ಅಧ್ಯಾಯ ಬಂದಾಗ ಹಲವಾರು ವಿಚಾರಗಳು ಅಲ್ಲಿ ಭಗವಂತ ಹೇಳ್ತಾನೆ. ನಾನು ಪಕ್ಷಿಗಳಲ್ಲಿ ಗರುಡನಾಗಿದ್ದೀನಿ, ಪ್ರಾಣಿಗಳಲ್ಲಿ ಸಿಂಹ ಆಗಿದ್ದೀನಿ, ಮನುಷ್ಯರಲ್ಲಿ ರಾಜನಾಗಿದ್ದೀನಿ, ದೇವತೆಗಳಲ್ಲಿ ಇಂದ್ರನಾಗಿದ್ದೀನಿ, ಮುನಿಗಳಲ್ಲಿ ನಾರದನಾಗಿದ್ದೀನಿ, ಹಸುರಲ್ಲಿ ಪ್ರಹ್ಲಾದ, ಈ ರೀತಿ ಹಲವಾರು ಹೇಳ್ತಾನೆ. ನಕ್ಷತ್ರಗಳಲ್ಲಿ ಚಂದ್ರನಾಗಿದ್ದೀನಿ, ಏನೇನೋ ಹೇಳ್ಕೊಂಡು ಹೋಗ್ತಾರೆ. ಅದೇ ರೀತಿ ಸಂಖ್ಯೆಗಳಲ್ಲಿ 108, ಅದಕ್ಕೆ ಅದರ ಶ್ರೇಷ್ಠತೆ. ಇನ್ನೊಂದು ಸೃಷ್ಟಿಯ ಮೂಲ 108. ಸೊ ನಮ್ಮ ಒಂದು ಭೂಮಿ ಆಗಿರ್ಬೋದು, ಸೂರ್ಯನಾಗಿರ್ಬೋದು, ಅದ್ರ ಗಾತ್ರ ಆಗಿರ್ಬೋದು, ಅದರ ಡೈಮೆನ್ಷನ್ ಆಗಿರ್ಬೋದು, ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗಿದ್ರೆ ಎಲ್ಲ 108 ಬರುತ್ತೆ. 108 ಗೋಪಿಕ ಸ್ತ್ರೀಯರಾಗಿರ್ಬೋದು, 108 ಉಪನಿಷತ್ತುಗಳಾಗಿರ್ಬೋದು, ಈ ರೀತಿ ಪ್ರತಿಯೊಂದು 108 ಬರುತ್ತೆ. ಹರೇ ಕೃಷ್ಣ.